ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂತೀರಾ? ಇದು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಎಷ್ಟೊಂದು ಫೇಮಸ್ ಅಂತ. ಎಲ್ಲ ಕಂಪ್ನಿಯವರು ಬೈಕ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡ್ತಾರೆ. ಮೇಜರ್ ಆಗಿ ರ್ಯಾಪಿಡೋ, ಓಲಾ, ಊಬರ್ ಹೀಗೆ ಎಲ್ಲ ಕಂಪ್ನಿಗಳು ಪ್ಲಾಟ್ಫಾರ್ಮ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಜನ ಕೂಡ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನ ಉಪಯೋಗಿಸ್ತಾರೆ ಈ ಬೈಕ್ ಟ್ಯಾಕ್ಸಿನ ಓಡಿಸೋದಕ್ಕೋಸ್ಕರ ಅಂತ. ಆದರೆ 2016ರಲ್ಲಿ ಮೊದಲ ಬಾರಿಗೆ ಬೈಕ್ ಟ್ಯಾಕ್ಸಿನ ಇಂಟ್ರೊಡ್ಯೂಸ್ ಮಾಡಿದ್ದು ರ್ಯಾಪಿಡೋ ಕಂಪ್ನಿ ಬೆಂಗಳೂರಲ್ಲಿ. ಆಟೋ ಮತ್ತೆ ಕಾರು ತುಂಬಾ ಕಾಸ್ಟ್ಲಿ ಅನ್ನೋರು ಈ ಬೈಕ್ ಟ್ಯಾಕ್ಸಿನ ಉಪಯೋಗಿಸಕ್ಕೆ ಶುರು ಮಾಡಿದ್ರು. ಅಷ್ಟೇ ವೇಗವಾಗಿ ರ್ಯಾಪಿಡೋ ಕಂಪ್ನಿ ಬೆಳೀತು. ಹಾಗೆ ಈ ರ್ಯಾಪಿಡೋ ಕಂಪ್ನಿಗೆ ಬೈಕ್ ಓಡಿಸೋರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಯಿತು. ಹಾಗೆ ಸಾವಿರಾರು ಜನ ಈ ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡು ಜೀವನ ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲ ಗೊತ್ತಿರೋ ವಿಷಯನೇ. ಈಗ ವಿಷಯ ಏನಪ್ಪಾ ಅಂತೀರಾ? ಇತ್ತೀಚೆಗೆ ಶಾಂತಿನಗರದ ಬೆಂಗಳೂರಲ್ಲಿರುವ RTO ಕಚೇರಿ ಮುಂದೆ ಕೆಲವೊಂದು ಆಟೋ ಸಂಘಟನೆಗಳು ದಿಢೀರ್ ಅಂತ ಧರಣಿ ಮಾಡ್ತಾರೆ. ಯಾವ ವಿಷಯಕ್ಕೆ ಅಂತೀರಾ? ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ. ಈ ರೀತಿ ಸ್ಟ್ರೈಕ್ಗಳು ಈಗ ಆಲ್ರೆಡಿ ಸುಮಾರು ಸರ್ತಿ ಮಾಡಿದ್ದಾರೆ. ಹಾಗೆ 2021ರಲ್ಲಿ ಈ ರ್ಯಾಪಿಡೋ ಕಂಪ್ನಿ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿರುತ್ತೆ. ಆಗ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಸ್ಗೆ ಹಾಗೆ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಭದ್ರತೆ ಕೊಡಬೇಕು, ಹಾಗೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ತೀರ್ಪನ್ನು ಕೂಡ ಕೊಡತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಆಗಲಿ ಗೈಡ್ಲೈನ್ಸ್ ಆಗಲಿ ಈ ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಇಲ್ಲಿವರೆಗೂ ಇಲ್ಲ. ಬೈಕ್ ಟ್ಯಾಕ್ಸಿ ಲೀಗಲ್ಲ, ಇಲ್ಲೀಗಲ್ಲ, ಲೀಗಲ್ ಆದ್ರೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇಲ್ಲೀಗಲ್ ಅಂದ್ರೆ ಬ್ಯಾನ್ ಮಾಡಬಹುದಾ, ಈ ರೀತಿ ಯಾವುದೇ ರೀತಿಯ ಒಂದು ಕನ್ಫರ್ಮ್ಡ್ ರೆಗ್ಯುಲೇಷನ್ಸ್ ಇಲ್ಲ. ಈಗ ಆಟೋ ಚಾಲಕರ ಪ್ರಕಾರ ಅವರು ಯೆಲ್ಲೋ ಬೋರ್ಡ್ ಅಲ್ಲಿ ಆಟೋ ಓಡಿಸ್ತಾರೆ. ಆದ್ರೆ ರ್ಯಾಪಿಡೋ, ಈ ಓಲಾ, ಊಬರ್ಗೆ ಬೈಕ್ ಓಡಿಸೋರು ತಮ್ಮ ಓನ್ ವೆಹಿಕಲ್ಗಳನ್ನ ಯೂಸ್ ಮಾಡ್ತಾರೆ. ಅವೆಲ್ಲ ವೈಟ್ ಬೋರ್ಡ್ ಅಲ್ಲಿ ನೀವು ಯಾವುದೇ ರೀತಿಯ ಬಿಸ್ನೆಸ್ ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆಟೋ ಡ್ರೈವರ್ಸ್ ನ ಮೂಲ ಬೇಡಿಕೆ ಏನಂದ್ರೆ ಅವರು ವೈಟ್ ಬೋರ್ಡ್ ಅಲ್ಲಿ ಓಡಿಸ್ತಾ ಇದ್ದಾರೆ, ಹಾಗೆ ಅವರಿಂದ ನಮ್ಮ ಬಿಸ್ನೆಸ್ಗೆ ತುಂಬಾ ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅಂತ. ಒಂದ್ ವೇಳೆ ಗೌರ್ಮೆಂಟ್ ಇದು ತಪ್ಪು ಅಂತ ಅನ್ಸಿದ್ರೆ ಅವರು ಸ್ಟ್ರೇಟ್ ಅವೇ ಅದನ್ನ ಬ್ಯಾನ್ ಮಾಡಬಹುದಾಗಿತ್ತು. ಇಲ್ಲ, ಇದರಲ್ಲಿ ಕೆಲವೊಂದು ರೂಲ್ಸ್ ನ ತರ್ತಾ ಇದೀವಿ, ಅದನ್ನ ಫಾಲೋ ಮಾಡೋರು ಮಾತ್ರ ಈ ಪ್ಲಾಟ್ಫಾರ್ಮ್ ನ ಒದಗಿಸಬಹುದು, ಹಾಗೆ ಬೈಕ್ ಟ್ಯಾಕ್ಸಿನ ರನ್ ಕೂಡ ಮಾಡ್ಬೋದು ಅಂತಾನು ಹೇಳ್ಬೋದಾಗಿತ್ತು. ಇಲ್ಲ, ವೈಟ್ ಟ್ಯಾಕ್ಸಿ ಅಲೌಡ್ ಅಲ್ಲ, ನೀವೆಲ್ಲ ಯೆಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡಿ ನಿಮ್ಮ ವೆಹಿಕಲ್ಗಳನ್ನ ಹಾಗೆ ಓಡಿಸ್ಬೋದು ಅಂತ. ಆದ್ರೆ ಈ ರೀತಿಯ ಯಾವುದೇ ಸ್ಟ್ರಿಕ್ಟ್ ಆಗಿರೋ ಗೈಡ್ಲೈನ್ಸ್ ಇನ್ನೂ ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಸಾವಿರಾರು ಜನ ಬೆಂಗಳೂರಲ್ಲಿ ಹಾಗೆ ಭಾರತ ಬೇರೆ ಬೇರೆ ನಗರಗಳಲ್ಲಿ ರ್ಯಾಪಿಡೋನ ನಂಬಿ ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಶಾಂತಿನಗರದಲ್ಲಿ ಆಟೋ ಯೂನಿಯನ್ಸ್ ಮಾಡಿರೋ ಧರಣಿಯಿಂದ ಮಾರನೇ ದಿನನೇ RTO ಅಧಿಕಾರಿಗಳು ಒಂದು ಕಾರ್ಯಾಚರಣೆ ಮಾಡ್ತಾರೆ. ಹಾಗೆ ನೂರಾರು ಬೈಕ್ಗಳನ್ನ ವಶಕ್ಕೆ ಪಡಿತಾರೆ. ಅವ್ರ ಕಾರ್ಯಾಚರಣೆ ಹೇಗಿರತ್ತೆ ಅಂದ್ರೆ ಅದ್ರ ಜೊತೆಗೆ ಆಟೋ ಸಂಘಟನೆಯವರು ಕೂಡ ಕೈ ಜೋಡಿಸ್ತಾರೆ. ಈ ಆಟೋ ಸಂಘಟನೆಯವರು ಹಾಗೆ RTO ಅಧಿಕಾರಿಗಳು ಸೇರ್ಕೊಂಡು ಆ ದಿನ ಏನ್ ಮಾಡ್ತಾರೆ ಅಂದ್ರೆ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ತಾರೆ. ಪಿಕಪ್ ಮಾಡಕ್ಕೆ ಅಂತೇಳಿ ಈ ಬೈಕ್ ಟ್ಯಾಕ್ಸಿಯವರು ಅವ್ರ ಹತ್ರ ಹೋದಾಗ ಆ ಬೈಕ್ ನ ಸೀಸ್ ಮಾಡಿದ್ದಾರೆ. ಹೀಗೆ 200ಕ್ಕೂ ಹೆಚ್ಚು ಬೈಕ್ಗಳನ್ನ ಬೆಂಗಳೂರಲ್ಲಿ ಸೀಸ್ ಮಾಡಿದ್ದಾರೆ ಕೆಲವೇ ದಿನಗಳ ಹಿಂದೆ. ಇದು ಯಾರ ತಪ್ಪು? ಈ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಅಂತ ಪ್ಲಾಟ್ಫಾರ್ಮ್ ಕೊಟ್ಟಿರೋರ್ದು ತಪ್ಪ, ಇಲ್ಲ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿ ಬೈಕ್ ಓಡಿಸಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದಾರಲ್ಲ ಈ ರ್ಯಾಪಿಡೋ ಬೈಕ್ ಓಡಿಸೋರು, ಅವ್ರ ತಪ್ಪ? ಒಂದ್ ವೇಳೆ ಗೌರ್ಮೆಂಟ್ಗೆ ಈ ರ್ಯಾಪಿಡೋ ಬೈಕ್ ಓಡಿಸೋದೇ ಆಗ್ಲಿ, ಈ ಬೈಕ್ ಟ್ಯಾಕ್ಸಿ ಯಾವುದೇ ಕಂಪ್ನಿಗಳ ಮೂಲಕ ಓಡಿಸೋದೇ ಆಗ್ಲಿ ಇಲ್ಲಿಗಲ್ ಅಂದ್ರೆ ಅವ್ರ ಸ್ಟೇಟ್ ಅವೇ ಯಾಕೆ ಈ ಪ್ಲಾಟ್ಫಾರ್ಮ್ ಪ್ರೊವೈಡರ್ ಏನಿದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಯಾಕೆ ಈ ಚಾಲಕರ ಮೇಲೆ ಹಾಗೂ ಬಡ ವರ್ಗದವರ ಮೇಲೆ ಈ ದಬ್ಬಾಳಿಕೆ ಏಕೆ? ಇಲ್ಲ, ಇದು ಇಲ್ಲೀಗಲ್ ಅಂದ್ರೆ ನೀವು ಸ್ಟೇಟ್ ಅವೇ ನೀವು ರ್ಯಾಪಿಡೋ ಅವ್ರಿಗೆ ಹೇಳಿ, ಓಲಾ ಅವ್ರಿಗೆ ಹೇಳಿ, ಊಬರ್ ಅವ್ರಿಗೆ ಹೇಳಿ, ನೀವು ಈ ಸರ್ವಿಸ್ ನ ಕೊಡೋ ಹಾಗಿಲ್ಲ, ಇದನ್ನ ಬಂದ್ ಮಾಡಿ ಅಂತ. ತಾಕತ್ತಿದ್ರೆ ಅವರಿಂದ ಬಂದ್ ಮಾಡಿಸಿ. ಅದು ಬಿಟ್ಟು ಪಾಪ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋ ಈ ಸಾವಿರಾರು ಕುಟುಂಬಗಳ
ಏನಿದಾವೆ ಅವ್ರ ಮೇಲೆ ಏಕೆ ನಿಮ್ ದಬ್ಬಾಳಿಕೆ? ಯಾಕೆ ಅವ್ರನ್ನ ನೀವು ರೋಡಲ್ಲಿ ಹೋಗೋರ ತಡೆದು ಬೈಕ್ ಸೀಸ್ ಮಾಡೋದಾಗ್ಲಿ, ಅವ್ರಿಗೆ ಫೈನ್ ಕಟ್ಟೋದೇ ಆಗ್ಲಿ, ಫೈನ್ ಹಾಕೋದೇ ಆಗ್ಲಿ ಯಾಕೆ ಮಾಡ್ಬೇಕು? ಇದು ತಪ್ಪಲ್ವಾ? ನನ್ನ ಅನಿಸಿಕೆಯಲ್ಲಿ RTO ಅಧಿಕಾರಿಗಳು ತಮ್ಮ ಗಟ್ಟಿತನವನ್ನ ತೋರಿಸ್ಬೇಕು. ಹಾಗೆ ಈ ಬೈಕ್ ಟ್ಯಾಕ್ಸಿ ಪ್ರೊವೈಡರ್ಸ್ ಏನಿದ್ದಾರೆ, ಪ್ಲಾಟ್ಫಾರ್ಮ್ ಪ್ರೊವೈಡರ್ಸ್, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ರೋಡಲ್ಲಿ ಬಂದು ಪಾಪ ಅವರ ಜೀವನ ನಿರ್ವಹಣೆಗೆ ಅಂತೇಳಿ ಬೈಕ್ ಓಡಿಸ್ತಾ ಇರ್ತಾರೆ, ಅವರ ಬೈಕ್ಗಳನ್ನ ಸೀಸ್ ಮಾಡಿ ₹1000 ದಂಡ ಹಾಕಿದ್ದೀರ. ಅವ್ರಿಗೆ ಆ ದಂಡ 15 ದಿನದ್ದು, 1 ತಿಂಗಳದ ದುಡಿಮೆ ಆಗಿರ್ಬೋದು. ಅದನ್ನ ನೀವು ಕಿತ್ಕೊಂಡಿದ್ದೀರಿ. ಅವ್ರು ಹೇಗೆ ಜೀವನ ಮಾಡಬೇಕು? RTO ಆಗ್ಲಿ, ಸರ್ಕಾರ ಆಗ್ಲಿ ಯೋಚನೆ ಮಾಡ್ಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದರಿಂದ ಯಾರಿಗೆ ನಷ್ಟ ಅಂತ, ಬಡ ಜನರ ಮೇಲೆ ಈ ಪರಿಣಾಮ ತುಂಬಾ ದುಬಾರಿಯಾಗಿರುತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಒಂದೇ, ನೀವು ಬೈಕ್ ಓಡಿಸೋರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕಿಂತ ಈ ಬೈಕ್ ಓಡಿಸೋದಕ್ಕೆ ಪ್ಲಾಟ್ಫಾರ್ಮ್ ಏನ್ ಕೊಟ್ಟಿದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಬೈಕ್ ಟ್ಯಾಕ್ಸಿನ ನಿಷೇಧ ಮಾಡಿಸ್ಬಿಡಿ. ಹಾಗಾದ್ರೆ ಯಾರು ಓಡಿಸೋದೇ ಇಲ್ಲ. ಅದು ಬಿಟ್ಟು ರೋಡಲ್ಲಿ ಬಂದ ಮೇಲೆ ಅವ್ರನ್ನ ತಡೆದು ಅವರ ಬೈಕ್ನ ಸೀಸ್ ಮಾಡಿ ಅವ್ರಿಗೆ ₹1000 ದಂಡ ಹಾಕಿ ಅವರ ಜೀವನ ನಿರ್ವಹಣೆಗೆ ಅಂತಿದ್ದ ಒಂದು ಕೆಲಸನ ಕಿತ್ಕೊಂಡು ಅವರನ್ನ ಬೀದಿಗೆ ತಳ್ಳೋದು ಯಾವ ನ್ಯಾಯ? ಈಗ ನೋಡಿ, ಅವ್ರು ₹1000 ದಂಡ ಕಟ್ಟಿದ್ದಾರೆ ತಮ್ಮ ಬೈಕ್ಗಳನ್ನ ಬಿಡಿಸ್ಕೊಳ್ಳೋದಕ್ಕೆ. ಅದನ್ನ ಯಾರು ಕೊಡ್ತಾರೆ ಅವ್ರಿಗೆ? ಆ ದಂಡನ ನೀವು ಆ ಪ್ಲಾಟ್ಫಾರ್ಮ್ ಕೊಟ್ಟಿದಾರಲ್ಲ ಅವ್ರಿಗೆ ಹಾಕಿ. ಅವ್ರು ಅದನ್ನ ಕಟ್ತಾರೆ, ಅವ್ರಿಗೆ ಆ ಶಕ್ತಿನೂ ಇದೆ. ಅದನ್ನ ಬಿಟ್ಟು ಪಾಪ ಬಡ ಅಪಾಯಿಗಳ ಮೇಲೆ ನೀವು ಈ ರೀತಿ ದಬ್ಬಾಳಿಕೆ ಮಾಡಿ ಫೈನ್ ಹಾಕಿ ಅವರಿಂದ ಬೈಕ್ ಕಿತ್ಕೊಂಡು ಅವ್ರಿಗೆ ಅನ್ಯಾಯ ಮಾಡೋದು ಖಂಡಿತ ತಪ್ಪು. ಹಾಗಾಗಿ ಜನರಿಗೂ ಅಷ್ಟೇ ನೋಡಿ, ಬೈಕ್ ಓಡಿಸೋರು ಅದರಿಂದ ಶ್ರೀಮಂತಿಕೆ ಬರಬೇಕು ಅಂತ ಅವ್ರು ಬೈಕ್ ಓಡಿಸ್ತಾ ಇಲ್ಲ. ತಮ್ಮ ಜೀವನ ನಿರ್ವಹಣೆಗೆ ಒಂದು ದಾರಿ ಇದೆ ಅಂತ ಬೈಕ್ ಓಡಿಸ್ತಾ ಇದ್ದಾರೆ. ಹಾಗೆ ಅಧಿಕಾರಿಗಳು ಅಷ್ಟೇ ತಿಳ್ಕೋಬೇಕು. ತಮ್ಮ ಜೀವನ ನಿರ್ವಹಣೆಗೆ ಅಂತ ಹೇಳಿ ಅವ್ರು ಬೈಕ್ ಓಡಿಸ್ತಾ ಇದ್ದಾರೆ ಬಿಟ್ರೆ ಯಾವುದೋ ಇಲ್ಲೀಗಲ್ ಆಗಿ ಏನೋ ಮಾಡಬೇಕು ಅಂತ ಓಡಿಸ್ತಾ ಇಲ್ಲ. ಒಂದು ವೇಳೆ ನೀವು ಕ್ರಮ ಕೈಗೊಳ್ಳೋದಾದ್ರೆ ಆ್ಯಪ್ಗಳ ಮೇಲೆ ಕೈಗೊಳ್ಳಿ, ಆ ಆ್ಯಪ್ನ ನಡೆಸ್ತಾ ಇರೋ ಕಂಪ್ನಿಗಳ ಮೇಲೆ ಕೈಗೊಳ್ಳಿ. ಅದು ಬಿಟ್ಟು ರೋಡಲ್ಲಿ ಬಂದಿರೋ ಅಮಾಯಕರ ಮೇಲೆ ಈ ದೌರ್ಜನ್ಯ ಮಾಡೋದನ್ನ ಬಿಡಿ. ಬಡವರೊಂದಿಗೆ ಸಹಕರಿಸಿ, ಹಾಗೆ ಅವರ ಕುಟುಂಬ ನಿರ್ವಹಣೆಗೆ ಇದ್ದ ಒಂದೇ ಒಂದು ದಾರಿಯನ್ನ ಕಿತ್ಕೊಳ್ಳದೆ ಅವರಿಗೆ ಅನುಕೂಲ ಮಾಡಿಕೊಡಿ. ಹಾಗೆ ನಾನಿಲ್ಲಿ ಆಟೋ ಯೂನಿಯನ್ಗಳ ಮೇಲೆ ಆಗ್ಲಿ, ಆಟೋ ಡ್ರೈವರ್ಗಳ ಮೇಲೆ ಆಗ್ಲಿ ಯಾವುದೇ ರೀತಿಯ ಆರೋಪನ ಹೊರಿಸೋದಿಲ್ಲ. ಈಗ ಅವರಿಗೆ ನಮ್ಮ ಬಿಸ್ನೆಸ್ ನಷ್ಟ ಆಗಿದೆ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಹಾಗಾಗಿ ಅವರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ ನೋಡಿ, 2021ರಲ್ಲಿ ಹೈಕೋರ್ಟಿಗೆ ಹೋಗಿರತ್ತೆ ರ್ಯಾಪಿಡೋ ಕಂಪ್ನಿ. ಹೈಕೋರ್ಟ್ ನಾನು ಆಗ್ಲೇ ಹೇಳ್ದಾಗೆ ಇವ್ರಿಗೆ ಯಾವ ರೀತಿ ತೊಂದರೆ ಕೊಡಬಾರ್ದು ಅಂತಾನು ಹೈಕೋರ್ಟ್ ಹೇಳಿದೆ. ಇದೆಲ್ಲ ಇರುವಾಗ ಈಗ ಕಾರ್ಯಾಚರಣೆ ಮಾಡೋದೇತಕ್ಕೆ, ಅವರ ಬೈಕ್ಗಳನ್ನ ಸೀಸ್ ಮಾಡಿ ದಂಡ ಹಾಕೋದೇತಕ್ಕೆ? ಇವೆಲ್ಲಕ್ಕೂ ಇತಿಶ್ರೀ ಹಾಡಬೇಕು ಅಂದ್ರೆ ಒಂದು ಸ್ಟ್ರಿಕ್ಟ್ ಆಗಿರೋ ಗೈಡ್ಲೈನ್ಸ್ ನ RTO ಆಗ್ಲಿ, ಗೌರ್ಮೆಂಟ್ ಆಗ್ಲಿ ರಿಲೀಸ್ ಮಾಡ್ಲಿ. ಈ ತರ ನಡೆಯುವ ಪದೇ ಪದೇ ಕಾರ್ಯಾಚರಣೆಗಳು ತಪ್ಪಲಿ, ಹಾಗೆ ಅದರಿಂದ ಸಾವಿರಾರು ಕುಟುಂಬಗಳಿಗೆ ಆಗುವ ನಷ್ಟನು ತಪ್ಪಲಿ ಅಂತ ಆಶಿಸ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿಯ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.